Rasha. ಉಡುಪಿ ಜಿಲ್ಲೆಯ ಕುಂದಾಪುರ ನಗರದಲ್ಲಿ ಇವತ್ತು ಅಂತಾರಾಜ್ಯ ಮಟ್ಟದ ಟೆನ್ನಿಸ್ ಒಂದು ಕ್ರಿಕೆಟ್ ಪಂದ್ಯಾವಳಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮಾಜ ಬಾಂಧವರಿಗೆ ಒಂದು ಪ್ರೋತ್ಸಾಹ ಮಾಡಲಿಕ್ಕೆ ಈ ಜೈ ಭೀಮ್ ಮಹಾನಾಯಕ ಕ್ರಿಕೆಟ್ ಪಂದ್ಯಾವಳಿಯನ್ನು ಇವತ್ತು ಅದ್ಧೂರಿಯಾಗಿ ಇವತ್ತು ಎಲ್ಲರೊಂದು ನಾಯಕರ ಸಮ್ಮುಖದಲ್ಲಿ ಇವತ್ತು ಜರುಗಿದೆ. ಈ 3 ದಿನದ ಏನು ಕ್ರಿಕೆಟ್ ಪಂದ್ಯಾವಳಿ ಇದೆ ಅತಿ ಯಶಸ್ವಿಯಾಗಿ ನಡೀಲಿ. ಭಾಳಷ್ಟು ಬೇರೆ ಬೇರೆ ಭಾಗಗಳಿಂದ ಇದರಲ್ಲಿ ಭಾಗವಹಿಸಲಿಕ್ಕೆ ತಂಡಗಳು ಆಗಿರ್ಬೋದು, ಅದರ ಜೊತೆಗೆ ಆಟಗಾರರು ಕೂಡ ಬಂದಿದ್ದಾರೆ. ಈ ಹಿಂದೆ ಕೂಡ ಹಾಸನದಲ್ಲಿ ಇದೇ ಮಾದರಿಯಲ್ಲಿ ಅವರು ಪಂದ್ಯಾವಳಿಯನ್ನು ಅತಿ ಯಶಸ್ವಿಯಾಗಿ ಮಾಡಿದರು. ಇಂಥ ಒಂದು ಪಂದ್ಯಾವಳಿ ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಏನು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಏನು ಪಂದ್ಯಾವಳಿಯನ್ನು ಮಾಡ್ತಾರೆ. ಅತಿಯೊಂದು ಸಂತೋಷದ ವಿಚಾರ. ಇದೇ ರೀತಿ ಗ್ರಾಮೀಣ ಭಾಗದ ಕ್ರೀಡಾಪಟುಗೆ ಪ್ರೋತ್ಸಾಹ ಸಿಗಲಿ, ಅದಕ್ಕೆ ಇಂಥ ಒಂದು ಭವ್ಯವಾದಂಥ ಪಂದ್ಯಾವಳಿ ಎಲ್ಲ ಭಾಗದಲ್ಲಿ ಇದೇ ಮಾದರಿಯಲ್ಲಿ ಆಗಲಿ. ಅದಕ್ಕೆ ಬೇಕಾದಂಥ ಪ್ರೋತ್ಸಾಹ ಆಗಿರ್ಬೋದು, ಸಹಕಾರ ಆಗಿರ್ಬೋದು. ಲೋಕೋಪಯೋಗಿ ಸಚಿವರಾದಂಥ ತಂದೆ ಸತೀಶ್ ಜಾರಕಿಹೊಳಿ ಯಾವತ್ತಿಂದರೂ ಕೂಡ ಇಂಥ ಒಂದು ಕ್ರೀಡಾ ಚಟುವಟಿಕೆಗಳಿಗೆ ಅವ್ರಿಗೆ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಇಂಥ ಒಂದು ಕ್ರೀಡಾ ಕಾರ್ಯಕ್ರಮಗಳಿಗೆ ಸದಾ ನಾವು ಪ್ರೋತ್ಸಾಹ ಮಾಡ್ತೇವಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಅದೇ ರೀತಿ ಎಲ್ಲ ಈ ಪಂದ್ಯಾವಳಿದ ಆಯೋಜಕರಾಗಿರ್ಬೋದು ಎಲ್ಲರಿಗೂ ನಾನು ಅಭಿನಂದನೆಯನ್ನು ತಿಳಿಸುತ್ತೇನೆ. ಇವತ್ತು ನಮಗೆ ಇಲ್ಲಿ ಆಹ್ವಾನ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಒಂದು ಗೌರವ ಮಾಡಿದ್ದಕ್ಕೆ ಮತ್ತೊಮ್ಮೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಜೈ ಭೀಮ್ ಟ್ರೋಫಿಯ ಅಂತಾರಾಜ್ಯ ಮಟ್ಟದ ಇವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮಗರಾದ ರಾಹುಲ್ ಜಾರಕಿಹೊಳಿ ಅವರು ಇವಾಗಲೇ ಉದ್ಘಾಟನೆ ಮಾಡಿರ್ತಕ್ಕಂಥವ್ರು. ಅವರಿಗೆ ನಮ್ಮ ಜಿಲ್ಲೆ ಪರವಾಗಿ ಜೈ ಭೀಮ್ ನೀಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ
ಇನ್ನೂರವರು ನಮ್ಮ ಹಾಸನ ಜಿಲ್ಲೆಯ ಧರ್ಮಪ್ಪ ನಾಯಕ್ ಹಾಗೂ ಉಡುಪಿ ಜಿಲ್ಲೆಯ ಜಯಕುಮಾರ್ ಹಾಗೂ ನರಸಿಂಹಳಗೇರಿ ಅವರು, ಮಂಜುನಾಥ್ ಅವರು, ನಮ್ಮ ಯೋಗೀಶ್ ಅವರು ಹಾಗೂ ಈ ಕಾರ್ಯಕ್ರಮವನ್ನು ಮುಂಚೂಣಿಯಲ್ಲಿ ನಮ್ಮ ಜಗದೀಶ್ ಗಂಗೊಳ್ಳಿ ಅವರು ಅವರ ತಂಡ ಇಡೀ ಕಾರ್ಯಕ್ರಮವನ್ನು ನೆರವೇರಿಸಿ ಭಾರಿ ಅದ್ಧೂರಿಯಾಗಿ 7ನೇ ವರ್ಷಕ್ಕೆ ಪ್ರತಿ ವರ್ಷದಂತೆ ಹಿಂದೆ ನಮ್ಮ ಇಲ್ಲಿ ಹಾಸನದಲ್ಲಿ ಮಾಡಿದ್ರು, ಅದಕ್ಕಿಂತ ಹಿಂದೆ ನಮ್ಮ ಕುಂದಾಪುರ ಗಂಗೊಳ್ಳಿ ಭಾಗದ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮುಳ್ಳಿಕಟ್ಟೆಯಲ್ಲಿ ಮಾಡಿದ್ರು. ಎಲ್ಲ ಯಶಸ್ವಿಯಾಗಿ ಬಾಂಧವರು, ಸಮಾಜ ಬಾಂಧವರು ಮಾಡೋದ್ರ ಮೂಲಕ ಯಶಸ್ವಿಗೊಳಿಸಿದ್ದಾರೆ. ಮೋಸ್ಟ್ಲಿ ಕುಂದಾಪುರದಲ್ಲಿ ಪ್ರಥಮ ಬಾರಿ ಈ ಕ್ರಿಕೆಟ್ ಬಾಂಧವರಲ್ಲಿ ನೆರವೇರಿಸಿಕೊಂಡಿದ್ದಾರೆ. ಇಷ್ಟೇ ನಾನು ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮತ್ತು ಪರಿವರ್ತನೆ ಸಾಮಾಜಿಕವಾಗಿ ಹೋರಾಟ ಮಾಡಲಿಕ್ಕೆ, ಆ ಹೋರಾಟದ ಜೊತೆಯಲ್ಲಿ ಮನೋರಂಜನೆಗಾಗಿ ಕ್ರೀಡೆಯನ್ನು, ಬಹುಶಃ ಕ್ರೀಡೆಯಲ್ಲಿ ನನ್ನ ತಿಳಿದಂತೆ ಮೀಸಲಾತಿ ಇಲ್ಲ. ಎಲ್ಲ ಕ್ರೀಡಾಪಟುಗಳು ನಮ್ಮಲ್ಲಿ SC ಸಮುದಾಯದವರು ಮುಂಚೂಣಿಯಲ್ಲಿ ನಿಂತರೆ, ಮತ್ತು ಕ್ರಿಕೆಟ್ನಲ್ಲಿ ನಾವು ಇದು ಇಂಡಿಯಾ ಟೀಮ್ ಇರ್ಬೋದು, ಕರ್ನಾಟಕ ಟೀಮ್ ಇರ್ಬೋದು, ಎಲ್ಲ ಮೇಲ್ವರ್ಗದ ಸಮುದಾಯವರು ಅಲ್ಲಿ ಪಾಲ್ಗೊಳ್ಳುವಿಕೆ ನಾವು ನೋಡ್ತಾ ಇರ್ಬೋದು. ಬಹುಶಃ ಕಲೆಗಳು ನಮ್ಮ ಸಮುದಾಯದಲ್ಲಿ ಜಾಸ್ತಿ ಇದ್ರೂ ಅವರಿಗೆ ಸಹಕಾರ ಸಹಾಯ ಸಿಗೋದಿಲ್ಲ. ಎಲ್ಲ ಹಂತದಲ್ಲಿ ಅಲ್ಲಿ ಲಾಬಿಗಳು ನಡೀತಾ ಇರ್ತಕ್ಕಂಥದ್ದು ನಾವು ಕಂಡ್ಕೊಂಡಿರ್ತೇವೆ. ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ವಿವಿಧ ಕ್ರೀಡೆಯಲ್ಲಿ ನೊಬ್ಬ ಕ್ರಿಕೆಟ್ ಪಟು ಹಾಗೆ ಕ್ರೀಡಾಪಟುಗಳಾಗಿ ಮಾತಾಡ್ತಾರೆ. ಇವಾಗಲೇ ಅಮೆಚೂರ್ ಕ್ರೀಡಾ ಯಾವುದು ಕಬಡ್ಡಿ ಸಂಸ್ಥೆಯ ರಾಹುಲ್ ಅವರು ಅಧ್ಯಕ್ಷರಾಗಿದ್ದರು. ಬಹುಶಃ ರಾಹುಲ್ ಜಾರಕಿಹೊಳಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ಒಂದೆರಡು ಕ್ರೀಡಾಪಟುಗಳನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ದರೆ ಆ ಸಮುದಾಯ ಬೀಳುತ್ತೆ, ಆಗ ಸಮುದಾಯ ಮೇಲೆ ತರಲಿಕ್ಕಾಗತ್ತೆ. ಕ್ರಿಕೆಟ್ ನಾವು ಜಾಸ್ತಿ ಇಂಡಿಯನ್ ಟೀಮ್ನಲ್ಲಿ ವಿನೋದ್ ಕಾಂಬ್ಳೆ ಬಿಟ್ಟರೆ ಜಾಸ್ತಿ ಇಲ್ಲ. ನಾವೆಲ್ಲ ಬಟ್ಟೆಗಳನ್ನು ತಗೊಂಡ್ಕೊಂಡಾಗ ಬೇರೆ ಮೇಲ್ವರ್ಗದವರು ಇರ್ತಾರೆ. ನಾನು ಆರ್ಯನರು, ನಾನು ಯಾಕೆ ವಿಶೇಷವಾಗಿ ಹೇಳ್ತೀನಿ ಅಂದರೆ, ಜೈ ಮೂಲ ನಿವಾಸಿ ಅಂತೀವಿ ನಾವು. ಈ ದೇಶದ ಮೂಲ ನಿವಾಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST OBC ಮೈನಾರಿಟಿ, ಈ ಎಲ್ಲ ಸಮುದಾಯ, ಈ ತಳ ಸಮುದಾಯ, ಈ ಸಮುದಾಯ ನಮಗೆ ಸಹಕಾರ ಕೊಡಲಿಕ್ಕೆ ಯಾರು ಭಾರಿ ಕಷ್ಟ ಆಗ್ತದೆ. ನಮ್ಮ ಮೀಸಲಾತಿಯಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ನಾಯಕರು, MLAಗಳು, MP ಗಳು ಎಲ್ಲ ಸಹಕಾರ ಮಾಡಿದರೆ ಒಂದು ವೇದಿಕೆಯಲ್ಲಿ ತರದಲ್ಲಿ ನಾನು ಮೊನ್ನೆ ಜಾರಕಿಹೊಳಿ ಸಾಹೇಬ್ರ ಹತ್ರ ನಾನು ಮನವಿ ಮಾಡ್ಕೊಳ್ತೀನಿ. ನಮ್ಮ ಸಮುದಾಯ, ಎಲ್ಲ ಸಮುದಾಯ ಒಗ್ಗಟ್ಟಾಗ್ತಾರೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ SC ST OBC, ಮೊದಲನೇದಾಗಿ SC ST ಅವ್ರನ್ನ ಒಂದು ಮಾಡೋದಲ್ಲಿ ಸಾಮರ್ಥ್ಯ ಇರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಅವರ ಹತ್ರಲ್ಲಿ. ನಾನು ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಅವರು ಮೋಸ್ಟ್ಲಿ ಸತೀಶ್ ಜಾರಕಿಹೊಳಿ ಆಗಬೇಕು ಅಂತ ಈ ಸಭೆಯ ಮೂಲಕ ನಾನು ಒತ್ತಾಯಿಸ್ತೇನೆ, ಹಿಂದೆನೂ ಒತ್ತಾಯಿಸಿದ್ದೇನೆ. ಯಾಕೆ ನಮ್ಮ ಸಮುದಾಯದವರು ನಾವು 1.5 ಕೋಟಿ SC ST ಇದ್ದರೂ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಲಿಕ್ಕಾಗಿಲ್ಲ. ನಾವು ಇನ್ನು ಮುಂದಾದಾಗಿದ್ರು ಪ್ರತಿ ಜಿಲ್ಲೆಯಲ್ಲಿ SC ST ಸಮುದಾಯದವರು ಒಂದಾಗಬೇಕು. ನಮ್ಮಲ್ಲಿ ಸಣ್ಣ ಪುಟ್ಟ ಸಮುದಾಯದವರು ಸೇರಿ ಮುಂದಿನ ಹಂತದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು. ಯಾವುದೇ ಪಕ್ಷ ಇರಲಿ, ಯಾವುದೇ ಪಾರ್ಟಿ ಇರಲಿ, ಎಲ್ಲ MLAಗಳು SC ST 48 MLAಗಳಿದ್ದಾರೆ, ಅವರು ಸಹಕಾರ ಕೊಟ್ಟು ನಮ್ಮ ಇವರಿಗೆ, ಯಾರಿಗೆ, ಸತೀಶ್ ಜಾರಕಿಹೊಳಿಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಒಕ್ಕರಲೆ ಒಂದು ಹೋರಾಟವನ್ನು ಮಾಡಬೇಕು. ನಮ್ಮ ಉಡುಪಿ ಜಿಲ್ಲೆಯಿಂದ ಮತ್ತು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಗರ್ಜನೆ ಸಪೋರ್ಟ್ ಮಾಡ್ತದೆ. ಬಹುಶಃ ನಾನು ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಗರ್ಜನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡುವಾಗ 2016-17 ಅಲ್ಲಿ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಉದ್ಘಾಟನೆಗೊಂಡು ಅವರಿಂದ ಚಾಲನೆ ಕೊಟ್ಟಿರ್ತಕ್ಕಂಥದ್ದು 16 ಜಿಲ್ಲೆಯಲ್ಲಿ ನಮ್ಮ ಕಾರ್ಯ ಚಟುವಟಿಕೆ ಮಾಡಿ 22 ಜಿಲ್ಲೆಗೆ ನಾವು ಇವತ್ತು ಮಾಡ್ತಾ ಇದ್ದೀವಿ. 32 ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ನಮ್ಮ ಇಡೀ ಸಂಘಟನೆ ಹೋರಾಟ ಚಳವಳಿಯಲ್ಲಿ ಮಾಡ್ತಿದ್ದೀವಿ. ಅದೇ ರೀತಿಯಲ್ಲಿ 32 ಜಿಲ್ಲೆಗಳಿಂದ ನಮ್ಮ ಸತೀಶ್ ಜಾರಕಿಹೊಳಿಗೆ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ಅವ್ರ ಬೆಂಬಲಕ್ಕೆ ರಾಹುಲ್ ಜಾರಕಿಹೊಳಿ ನಿಂತ್ಕೊಳ್ಬೇಕು, ನಮ್ಮ ಸಂಘಟನೆಗೆ ಸಮುದಾಯಕ್ಕೆ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ
ಹೇಳಿ ನನಗೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ವಿಶೇಷವಾಗಿ ನಾನು ಜಗದೀಶ್ ಕೊಂಗೊಳ್ಳಿ ಅವರಿಗೆ ಇನ್ನು ಹೆಚ್ಚಿನ ಅವರ ಫ್ಯಾಮಿಲಿಗೆ ಮತ್ತು ಅವರ ನಮ್ಮ ಸಮುದಾಯ ಪರವಾಗಿ ಕ್ರಿಕೆಟ್ ಮ್ಯಾಚ್ ಆಡ್ಲಿಕ್ಕೆ ನಮ್ಮ ಸಮುದಾಯರು ಸಹಕಾರ ಮಾಡಬೇಕು ಅಂತ ಹೇಳಿ ನಿಮಗೆ ವಂದಿಸ್ತೇನೆ. ಜೈ ಭೀಮ್, ಜೈ ಕನ್ನಡ. ಕಾರ್ಯಕ್ರಮವನ್ನು ಉದ್ದೇಶಿಸಿಕೊಂಡು ಗರ್ಜನ್ ಅವರಿಗೆ ನಾವು ಆತ್ಮೀಯ ಆದರಣೀಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.